ಹಾಗಾದ್ರೆ ಜೈಲಿನಲ್ಲಿ ಸಿಗರೇಟ್ ಉಪಯೋಗಿಸೋದಕ್ಕೆ ಅವಕಾಶ ಇದೆಯಾ? ಖಂಡಿತ ಅವಕಾಶ ಇಲ್ಲ. ಆದ್ರೆ ಕೆಲವು ಕೇಸಸ್ನಲ್ಲಿ ಅವಕಾಶಗಳನ್ನ ಪಡೆದುಕೊಳ್ಳೋಕೆ ಕೆಲ ಕಾರಣಗಳನ್ನ ಕೊಡಬೇಕಾಗುತ್ತೆ. ಬಟ್ ಇಂಥ ಕೇಸ್ನಲ್ಲಿ ಖಂಡಿತ ಅವಕಾಶ ಇರೋದಿಲ್ಲ ಅನ್ನುವಂತನ್ನ ಹಿರಿಯ ಅಧಿಕಾರಿಗಳು ಹೇಳ್ತಾರೆ. ಅಕಸ್ಮಾತ್ ಒಂದ್ ವೇಳೆ ಅವಕಾಶ ಇದ್ರೆ ಅದು ನಿಯಮಸಾರವಾಗಿ ಇರಬೇಕು ಅಂತ TV9ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರು ಹೇಳಿಕೆಯನ್ನ ಕೊಟ್ಟರು. ಹಾಗೆ ಈ ರೀತಿಯಾಗಿ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಜೈಲಿನಲ್ಲಿ ಬಿಂದಾಸ್ ಆಗಿರುವಂಥದ್ದು ಇದೆಲ್ಲ ಖಂಡನೀಯ. ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಮಾಜಿ ಅಧಿಕಾರಿ ಕೂಡ ಹೇಳಿದ್ದಾರೆ. ಇಂಥ ಬೆಳವಣಿಗೆಯಿಂದ ಪೊಲೀಸರು ಕುಗ್ಗಿ ಹೋಗ್ತಾರೆ. ಎಕ್ಸಾಕ್ಟ್ಲಿ, ನಾನು ಅದಕ್ಕೆ ಹೇಳಿದ್ದು, ದರ್ಶನ್ ಅವರನ್ನ ಒಳಗಾಕುವಂತ ಸಂದರ್ಭದಲ್ಲಿ ಇಡೀ ಸಿಸ್ಟಮ್ ಅನ್ನ ಎದುರು ಹಾಕೊಂಡು ಪ್ರಾಮಾಣಿಕವಾಗಿ ಬಹಳ ನಿಯತ್ತಾಗಿ ಕಾರ್ಯನಿರ್ವಹಿಸಿದಂತ ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಅವ್ರನ್ನೆಲ್ಲ ನೀವು ಒಂದ್ ರೀತಿ ಈಗ ಮಂಗ ಮಾಡ್ದಂಗೆ ಆಗೋಯ್ತಾ? ನೀವು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಅವ್ರು ಏನ್ ಅಂದ್ಕೊಳ್ಬೇಕು? ಕಾನೂನಿಗೆ ಗೌರವ ಕೊಡಬೇಕು ಅಂತ ಅಂದ್ರೆ ಅದು ಜೈಲು ಸರಿಯಾಗಿರ್ಬೇಕು. ನಟ ದರ್ಶನ್ ಅವರ ಫೋಟೋ ವೈರಲ್ಗೆ ನಾಗರಾಜ್ ಅವರು ಹೀಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಪ್ಪ ನಮ್ಮ ಪ್ರತಿನಿಧಿ ನಾಗರಾಜ್ ಅವರನ್ನ ಮಾತನಾಡ್ತಾರೆ. ಬನ್ನಿ ಕೇಳೋಣ ಏನ್ ಹೇಳಿದ್ರು ನಾಗರಾಜ್ ಅವರಂತ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ತಿದೆಯಾ ಅನ್ನುವಂತಹ ಅನುಮಾನ ಮೂಡಿರುವಂಥದ್ದು. ಅದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ನಾಗರಾಜ್ ಅವರ ಮಾತಾಡ್ಸೋಣ ನಾನು. ಸರ್, ಆ ಫೋಟೋ ಬಹುಶಃ ನೀವು ಗಮನಿಸಿರ್ತೀರಾ. ಈ ಒಂದು ಫೋಟೋ ಬಗ್ಗೆ ತಮ್ಮ ರಿಯಾಕ್ಷನ್ ಹೇಳೋದಾದ್ರೆ ಸರ್, ಅಂದ್ರೆ ಈ ಒಂದು ಫೋಟೋನ ನೋಡಿದ ಮೇಲೆ ಜೈಲಿನಲ್ಲಿರುವಂತಹ ಖೈದಿಗಳಿಗೆ ಇಷ್ಟೆಲ್ಲ ಸಿಗತ್ತಾ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಇರುವಂಥದ್ದು, ಕ್ವಶನ್ ಕೂಡ ಮೂಡುತ್ತೆ. ನಿಜಕ್ಕೂ ಸಿಗತ್ತಾ ಸರ್ ಇಷ್ಟೆಲ್ಲ ಅಂತ? ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ನೋಡಿದ್ರೆ ಗೊತ್ತಾಗಲ್ವಾ? ಇದೆಲ್ಲ ಸಿಗ್ತಾ ಇದೆ, ಇವು ಅನುಭವಿಸ್ತಾ ಇದ್ದಾರೆ, ಅದು ಜೈಲ್ ಫೋಟೋನೇ ಅಂತ ಇವಾಗ ಡೇಟಿಗಿದೆ ಅಂತ ಹೇಳಿದ್ರೆ ನಂಬೇಕಾಗುತ್ತೆ. ಆದರೆ ನ್ಯಾಯದ ಪ್ರಕಾರ ಅಥವಾ ಕಾನೂನು ಪ್ರಕಾರ ಅದು ಅವಕಾಶ ಇದೆಯಾ? ನಮಗೆ ಗೊತ್ತಿದ್ದಾಗೆ ಇತ್ತೀಚೆಗಷ್ಟೇ ನ್ಯಾಯಾಲಯ ಆದೇಶ ಮಾಡಿದೆ, ಮನೆ ಊಟ ಕೂಡ ರೆಫ್ಯೂಸ್ ಮಾಡಿದ್ದಾರೆ. ಅಂದರೆ ಮನೆ ಊಟಕ್ಕಿಂತ ಇದು ಚೀಪಾ ಅಥವಾ ಕಾಸ್ಟ್ಲಿನಾ ಅಥವಾ ಇದು ಗಂಭೀರವಾದ ಪ್ರಕರಣನ? ಇದು ನಿಜವಾಗ್ಲೂ ಅದಕ್ಕಿಂತ ಗಂಭೀರವಾದ ಪ್ರಕರಣ. ಯಾಕೆ ಹೇಳ್ತೀನಂದರೆ, ಸಿಗರೇಟ್ ಅಂದರೆ ಅದು ಒಂದು ರೀತಿ ಮಾದಕ ವಸ್ತುಗಳು ಇರ್ಬೋದು, ಇನ್ನೊಂದು ಇರ್ಬೋದು, ಏನೇ ಇರ್ಬೋದು, ಅದು ಅಲ್ಲಿ ಜೈಲಲ್ಲಿ ಉಪಯೋಗಿಸಲಿಕ್ಕೆ ಅವಕಾಶ ಇಲ್ಲ. ಇನ್ನು ಮಾದಕ ವಸ್ತುಗಳನ್ನು ಕೂಡ ಬಳಸ್ಬೋದೇನೋ, ಯಾರಿಗೆ ಗೊತ್ತು? ಅದಕ್ಕೆ ನಾನು ಹೇಳಿದೆ, ಒಂದು ಅಪನಂಬಿಕೆ ಬರುವಂಥ ನಡೆ ಇದು. ಜೈಲಿನ ಒಂದು ನ್ಯಾಯಾಂಗದ ಒಂದು ವ್ಯವಸ್ಥೆಗೆ ಅಪನಂಬಿಕೆ ಬರುವಂಥ ವ್ಯವಸ್ಥೆ ಇದು ಭಾಳ ಖಂಡನೀಯ. ಯಾರೇ ಅಧಿಕಾರಿಗಳು ಮಾಡಿರಲಿ, ಇದನ್ನು ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ, ಅದನ್ನು ಅವರ ವಿರುದ್ಧ ಕ್ರಮ ಆಗಬೇಕು. ಆ ಕ್ರಮ ಆದಾಗ ಮಾತ್ರ ಇದಕ್ಕೆ ಸಮಂಜಸವಾದಂಥ ಒಂದು ನಡ್ಕೊಂಡಿದ್ದಾರೆ ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ಮೇಲೆ ಒಂದು ಗೌರವ ಬರ್ತದೆ. ಜೈಲದು ಕೂಡ ಸುಧಾರಿಸ್ಬೋದು. ಸರ್, ಅಂದರೆ ಜೈಲಲ್ಲಿ ಸಿಗರೇಟು ಬೀಡಿಗೆ ಅವಕಾಶ ಇದೆಯಾ ಸರ್ ತಗೊಳ್ಳೋದಕ್ಕೆ? ಸಿಗರೇಟು ಬೀಡಿಗೆ ಅವಕಾಶ ಇದೆ ಕೆಲವರಿಗೆ ಮಾತ್ರ, ಕಾನ್ವಿಕ್ಟ್ಸ್ಗೆ. ಈ ಅಂಡರ್ ಟ್ರಯಲ್ಸ್ಗೆ ಅವೆಲ್ಲ ಇಲ್ಲ ಅಂತ ನನ್ನ ಭಾವನೆ. ಬಟ್ ಏನೇ ಇದ್ದರೂ ಕೂಡ ನಿಯಮದ ಪ್ರಕಾರ ಆಗಬೇಕು. ಅದೊಂದು ಝೋನ್ ಇದೆ, ಝೋನ್ ಪ್ರಕಾರ ಹೋಗುತ್ತೆ. ಇಲ್ಲಿ ಏನಿದೆ ಅದು ಡಾಕ್ಟ್ರು ಅವರೆಲ್ಲ ರೆಕಮೆಂಡ್ ಮಾಡಬೇಕು. ಏನೋ ಅವನು ಅಡಿಕ್ಟ್ ಇದ್ದರೆ, ಅದೇನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅಲ್ಲಿ ಆ ಪ್ರಕಾರನೇ ಹೋಗಬೇಕು. ಇವತ್ತು ನಾವು ನೋಡಿದ್ರೆ ಇದು ಒಂದು ವಿಹಾರ, ಏನು ಒಂದು ರೆಸಾರ್ಟ್ಗೆ ಹೋದರೆ ಏನು ಕೂತ್ಕೊಂಡು ಮಾಡ್ತಾರಲ್ಲ, ಆ ಟೈಪ್ ಇದೆ. ಆ ಟೈಪ್ ಇದ್ದರೆ ನೀವು ಅಂದಾಜು ಮಾಡ್ಬೋದು, ಯಾರೇ ಬೇಕಾದರೂ ಅಂದಾಜು ಮಾಡ್ಬೋದು. ಇದು ಕಾನೂನು ಬಾಹಿರವಾಗಿ ನಡೀತಾ ಇದೆ. ಯಾವುದೇ ಒಂದು ಅಲ್ಲಿ ಕಾನೂನಿಗೆ ಗೌರವ ತೋರಿಸುವಂಥ ರೀತಿಯಲ್ಲಿ ಯಾರೂ ನಡ್ಕೊಳ್ತಾ ಇಲ್ಲ ಅಂತ ನಾನು ಭಾವನೆ. ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಟೈಪ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅದಕ್ಕೆ ವಿರುದ್ಧವಾಗಿ ಇಲ್ಲಿ ನಡೀತಾ ಇದೆಯಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳು ಒಂದು ರೀತಿ ಕುಗ್ಗೋಗ್ತಾರೆ. ಏನಪ್ಪ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಕೂಡ ಇವರು ಈ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ಇವ್ರನ್ನ ನಾಳೆ ದಿವಸ ಅವ್ರಿಗೆ ಏನು ತೊಂದರೆ ಮಾಡ್ಬೋದು ಅಂತ. ಯಾಕೆಂದರೆ ಒಂದು ಕಡೆ ನಟೋರಿಯಸ್ ರೌಡಿ, ಅವನೇನು ನೀವು ಹೇಳಿದಾಗೆ ಸಾಕಷ್ಟು ಕೊಲೆಗಳು ಮಾಡಿದ್ದಾನೆ. ಇಲ್ಲಿ ಅವನ ಸವಾಸ ಏನು ಆ್ಯಸ್ ಇಫ್ ಬಾಯ್ ಫ್ರೆಂಡ್ ಥರ ಇದ್ದಾನೆ ಅವನು. ಆಗಿದ್ದ ಮೇಲೆ ನಾಳೆ ನಮ್ಮ ಗತಿ ಏನು ಅಂತ ಒಂದು ಕೆಲವರು ಯೋಚನೆ ಮಾಡುವಂಥ ಪರಿಸ್ಥಿತಿನೂ ಇದೆ. ಆದರೆ ಸಾಮಾನ್ಯರಲ್ಲಿ ಸಾಮಾನ್ಯರು, ಯಾರಾದ್ರಲ್ಲೂ ರೇಣುಕಾಸ್ವಾಮಿಯವರ ತಂದೆ ತಾಯಿ ಇರ್ಬೋದು, ಅವರು ಏನು ಅಂದ್ಕೊಳ್ತಾರೆ, ನೊಂದವ್ರು ಏನು ಅಂದ್ಕೊಳ್ತಾರೆ, ಇದು ಪ್ರಶ್ನೆ. ಇದಕ್ಕೆ ಕಾನೂನಿಗೆ ಗೌರವ ಬರಬೇಕಾದ್ರೆ ಜೈಲು ಕೂಡ ಸರಿಯಾಗಿ ನಡ್ಕೊಳ್ಬೇಕು. ಅಧಿಕಾರಿಗಳ ಗಮನಕ್ಕೆ ಬರದೆ ಇಷ್ಟೆಲ್ಲ ನಡೆಯುತ್ತೆ, ಅವ್ರು ಜಾರ್ಕೊಳ್ತಾರ ಅಂತ ಹೇಳಿ? ಅಧಿಕಾರಿಗಳು ಜಾರ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್. ಅಧಿಕಾರಿಗಳಿಗೆ ಜವಾಬ್ದಾರಿ ಇದೆ, CCTV ಇದೆ, ಇವತ್ತು ಅವರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ? ಸುಮ್ಮನೆ ಇದ್ರೆ ಏನೋ ಮೌನಂ ಸಮ್ಮತಿ ಸೂಚಕಂ ಅಂತ. ಹಾಗಾದ್ರೆ ಅವರು ಕೂಡ ಪರ್ಮಿಷನ್ ಕೊಟ್ಟಾಗ್ತದೆ, ಅವ್ರ ಮೇಲೂ ಕ್ರಮ ಆಗಬೇಕು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ರಾಜಪ್ಪ TV9 ಬೆಂಗಳೂರು. ಹಾಗಾದ್ರೆ ಜೈಲಿನಲ್ಲಿ ಈ ಕೈದಿಗಳು ಅವ್ರಿಗಿರುವಂತಹ ಹಕ್ಕುಗಳೇನು, ಅವ್ರ ಕರ್ತವ್ಯಗಳೇನೇನೋ, ಅವ್ರು ಪಾಲಿಸಬೇಕಾದಂಥ ನಿಯಮಗಳು ಏನೇನು? ಸಹಾಯಕ ಜೈಲು ಅಧೀಕ್ಷಕರು ಉಸ್ತುವಾರಿಯಾಗಿರ್ತಾರೆ. ವಿಚಾರಣಾಧೀನ ಕೈದಿಗಳಿಗೆ ಅವರು ಉಸ್ತುವಾರಿಯಾಗಿರ್ತಾರೆ. ಯಾರು? ಸಹಾಯಕ ಜೈಲು ಅಧೀಕ್ಷಕ. ವಿಚಾರಣಾಧೀನ ಕೈದಿಗಳಿಗೆ ಅಂದ್ರೆ
ವಿಚಾರಣೆಯಲ್ಲಿರುವಂಥ ಪ್ರಕರಣಗಳು ಸಂಬಂಧಪಟ್ಟಂಗೆ ಈಗ ದರ್ಶನ್ ಅವ್ರ ಕೇಸ್ ಇದೆಯಲ್ಲ, ಇಂಥ ಕೇಸ್ಗಳಿಗೆ ವಿಚಾರಣಾಧೀನ ಕೈದಿಗಳಿಗೂ ಸಾಮಾನ್ಯ ಕೈದಿಗಳಂತೆ ವ್ಯವಸ್ಥೆ ಇರುತ್ತೆ. ಶುದ್ಧ ನೀರು, ಆಹಾರ, ವೈದ್ಯಕೀಯ ಸೌಲಭ್ಯದ ವ್ಯವಸ್ಥೆ ಇರುತ್ತೆ. ಇದೆಲ್ಲ ಕೂಡ ಅವರಿಗೆ ಹಕ್ಕು. ಒಂದೇ ಪ್ರಕರಣದ ಆರೋಪಿಗಳು ಒಟ್ಟಿಗೆ ಇರಬಾರ್ದು. ವಿಚಾರಣಾಧೀನ ಕೈದಿಗಳು ಕಟಿಂಗ್ ಶೇವಿಂಗ್ ಅನ್ನ ಮಾಡಬಾರ್ದು. ಕಾನೂನು ರಕ್ಷಣೆ, ನೆರವು, ವಕೀಲರೊಂದಿಗೆ ಮಾತನಾಡೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಕ್ಯಾಂಟೀನ್ ವಸ್ತುಗಳ ಖರೀದಿ ಹಾಗೆ ಲೇಖನ ಸಾಮಗ್ರಿಗಳನ್ನು ಪಡೆಯೋದಕ್ಕೂ ಅವಕಾಶ ಇರುತ್ತೆ. ಕೈದಿ ಜೈಲಿನ ಕಾನೂನುಗಳಿಗೆ ಆತ ಬದ್ಧನಾಗಿರ್ಬೇಕಾಗುತ್ತೆ. ಜೊತೆಗೆ ಗಾಂಜಾ ಸೇರಿದಾಗೆ ಇತರ ಮಾದಕ ವಸ್ತುಗಳನ್ನು ಸ್ವೀಕರಿಸೋ ಹಾಗೆ ಯಾವ ಕಾರಣಕ್ಕೂ ಕೂಡ ಅವರಿಗೆ ಅವಕಾಶ ಇರೋದಿಲ್ಲ. ಸೊ ಇದೆಲ್ಲವೂ ಕೂಡ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳು ಹಾಗೆ ಇತರ ಕೈದಿಗಳು ಪಾಲಿಸಬೇಕಾದಂಥ ನಿಯಮಗಳು ಹಾಗೆ ಅವ್ರುಗಳಿಗಿರುವಂಥ ಕೆಲ ಹಕ್ಕುಗಳು. ಆದರೆ ನಮ್ಮ ಪರಪ್ಪನ ಅಗ್ರಹಾರದಲ್ಲಿ ಇದೆಲ್ಲ ಬರೀ ಪುಸ್ತಕದ ಮೇಲಷ್ಟೇ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗೋಯ್ತು.